ಎಲ್ಲರಿಗೂ ನಮಸ್ಕಾರ. ಹರ್ಷಿತಾ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಲಾಂಗ್ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ತಿನ್ನೋದ್ರಿಂದ ಥೈರಾಯ್ಡ್ ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ. ಮತ್ತು ಇದು ನಮ್ಮಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ಕೆ ಅಂಶಗಳು ಇದೆ. ಆದ್ದರಿಂದ ಇದನ್ನ ವಾರಕ್ಕೊಂದ್ಸಲನಾದರೂ ಮಾಡ್ಕೊಳ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಲಾಂಗ್ ಬೀನ್ಸ್ನ ತಗೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಇಂಚ ಬರೋ ಥರ ನೋಡಿ, ಈ ಥರ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ನಾನು ಲಾಂಗ್ ಬೀನ್ಸ್ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ನಾನು ಇದಕ್ಕೆ ಯಾವುದೇ ಥರದ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ, ಬರೀ ಹಂಗೆ ಹುರ್ಕೋತಾ ಇದ್ದೀನಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಇದು ಬೇಯೋವರೆಗೂ ನಾನಿಲ್ಲಿ ಒಂದು ಸಣ್ಣ ಬಾಣಲಿಲಿ ಸ್ವಲ್ಪ ಕಡಲೆಕಾಯಿ ಬೀಜನ ಎತ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಒಣಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ನೋಡಿ, ಜೊತೆಗೆ ನಾವು ಹುರ್ಕೊಬೇಕು. ಹಾಗೆ ಇಲ್ಲಿ ಬೀನ್ಸು ಕೂಡ ಬೇಯ್ತಾ ಇದೆ. ಇದಕ್ಕೆ ಯಾವುದೇ ಥರ ನೀರನ್ನ ಆ್ಯಡ್ ಮಾಡಬಾರ್ದು. ನೋಡಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಬೇಕು. ಆವಾಗ ತಳ ಹಿಡಿಯಲ್ಲ. ಇವಾಗ ನೋಡಿ, ಹುರ್ಕೊಂಡಿರೋ ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ. ಈ ಕಡಲೆಕಾಯಿ ಬೀಜ ಮತ್ತು ಒಣಮೆಣ್ಸಿಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಗಟ್ಟಿಯಾಗಿ ರುಬ್ಬಾರ್ದು, ಸ್ವಲ್ಪ ಈ ಥರ ಪುಡಿ ಇರಬೇಕು, ಆ ಥರ ರುಬ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಆ ಥರ. ಇವಾಗ ಪಲ್ಯ ಬೆಂದಿದೆ ನೋಡಿ. ಯಾವುದೇ ಥರ ನೀರನ್ನ ನಾನು ಇದಕ್ಕೆ ಸೇರಿಸಿಲ್ಲ. ಮುಚ್ಚಳ ಮುಚ್ಚಿ ಅದ್ರ ಮೇಲೆ ನೀರು ಹಾಕಿರ್ತೀವಲ್ಲ, ಅದರಿಂದನೇ ಬೆಂದೋಗುತ್ತೆ. ಸ್ಟವ್ ಆಫ್ ಮಾಡಿದ್ಮೇಲೆ ನಾವು ಏನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಕಡಲೆಕಾಯಿ ಬೀಜ ಮತ್ತು ಒಣಮೆಣ್ಸಿಕಾಯ್ದು, ಅದನ್ನು ಹಾಕಬೇಕು. ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಆಗಿ ಆರಾದಮೇಲೆ ನೋಡಿ, ಇಷ್ಟು ಥರ ಬರುತ್ತೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ.